ಎಲ್ಲರಿಗೂ ನಮಸ್ಕಾರ. ಜಯಂತ್ ಕಾಯ್ಕಿಣಿಯವರ ಕವಿತೆ ದಿಲೀಪ. ದಿಲೀಪ ವಾಪಸ್ ಬಂದಿದ್ದಾನೆ ಎಂದು ನಿನ್ನೆ ಯಾರೋ ಹೇಳಿದರು. ಹಳೆ ದೋಸ್ತರ ನೆನಪಿದೆಯೋ ಇಲ್ಲವೋ? ಇದ್ದರೂ ದಶಕಗಳ ನಂತರ ಹುಡುಕಿ ಮಾತನಾಡಿಸಲು ಅವನಿಗೆ ಪುರ್ಸೋತಿದೆಯೋ ಇಲ್ವೋ? ಆದರೂ ಅವನನ್ನೊಮ್ಮೆ ನೋಡಬೇಕೆನಿಸಿದೆ. ಎಲ್ಲಿದ್ದನೋ, ಎಲ್ಲೆಲ್ಲಿ ಏನೇನು ಕಳಕೊಂಡು ಮತ್ತೆಲ್ಲಿ ಮತ್ತೇನನ್ನು ಪಡೆದನೋ? ತುಂಬ ಸುಖದಲ್ಲಿರುವನೋ? ಯಾವೂರು, ಯಾವ ದೇಶ, ಯಾವ ಭಾಷೆಯ ಹೆಂಡತಿ ಮಕ್ಕಳೋ ಎಂದೆಲ್ಲ ಕುತೂಹಲವಿದ್ದರೂ ಹೋಗಿ ನೋಡಲು ಹಿಂಜರಿಕೆ. ಈ ಊರ ನೀರಿಗೆ ಹೇಗೆ ತರಗೆಲೆಯಂತೆ ನನ್ನ ಕೂದಲು ಉದುರಿತು? ಅವನ ಜೊತೆ ಕೂತು ಹಾಸ್ಟೆಲ್ ತಾರಸಿಯ ಮೇಲೆ ಅವನ ಕಾಸ್ ಬಾಟನಿ ಮೇಜರ್ ಬಾಲೆಗಾಗಿ ಅವನಿಗೆಂದೇ ಬರೆದುಕೊಟ್ಟಿದ್ದ ಪ್ರೇಮ ಕಾಗದದ ನನ್ನ ಅಕ್ಷರದ ನಿಚ್ಚಳ ಸುಂದರ ಕೊಂಬುಗಳು ಈ ದಾರಿಯ ಬೇಗೆಯಲ್ಲಿ ಹೇಗೆ ಮುಂಡಾದವು ಎಂದೆಲ್ಲ ಅವನಿಗೆ ಹೇಳುವ ಹಂಬಲವಿದ್ದರೂ ಖಂಡಿತ ಹೇಳುವುದಿಲ್ಲ. ಮಳ್ಳು ಜೋಕಿಗೆಲ್ಲ ಉತ್ಕಟಿತನಾಗಿ ನಗುತ್ತಾ ಆತ ಹೊಡೆಯುತ್ತಿದ್ದ ಚಪ್ಪಾಳೆಯ ಸದ್ದು ಯಾವ ಆಟೋದ ಅಬ್ಬರದಲ್ಲಿ ಅಳಿಸಿಹೋಯಿತೋ? ಅವ ಸೀದಾ ಮನೆಗೆ ಬಂದು ಬಿಡುವನೇ ಎಂದು ಆಸೆಯಾಗುತ್ತಿದೆ. ಆದರೂ ಭಯ. ಅವನನ್ನು ಹೀಗೆ ಇಲ್ಲಿ ನೋಡಬಾರದು. ಮಕ್ಕಳು ಸಂಸಾರ ಊಹಿಸಿಕೊಂಡು ಬಿಸ್ಕೆತ್ತು ತರಬಾರದು. ಬಾಗಿಲು ತಟ್ಟುವ ಮುನ್ನ ಹಿಂದೆ ಮುಂದೆ ನೋಡಬಾರದು. ಒಂದು ಮಾತು ಹೇಳಲೇಬೇಕು. ಅವನೊಂದು ಚಳಿಯ ಮುಂಜಾನೆ. ಇನ್ನು ಒಂಟಿ ಚಾದರದಲ್ಲಿ ಮುರಟಿಕೊಂಡೇ ಇದ್ದ ನನ್ನ ಮೈ ಮೇಲೆ ತನ್ನ ಚಾದರವನ್ನು ಹೊದೆಸಿ ಮೆಲ್ಲಗೆ ತನ್ನ ಕ್ಲಾಸಿಗೆ ಹೊರಟು ಹೋಗಿದ್ದನಲ್ಲ. ಆ ನಸುಕಿನ ಬಿಸುಪನ್ನು, ಮೈಮೇಲೆ ಬಿದ್ದ ಬೆಚ್ಚನೆ ಹೂಭಾರವನ್ನು ನಾನೆಂದಿಗೂ ಕೊಡವಿಕೊಂಡಿಲ್ಲ. ದಿಲೀಪ, ನನಗೊಂದು ಪ್ರೈವೇಟ್ ಹೆಮ್ಮೆ ಇದೆ. ನೀನು ಮರಳಿಸಬೇಕಾಗಿದ್ದ 80 ರೂಪಾಯಿಯನ್ನು ಆ ದಿನ ಬಸ್ ಸ್ಟ್ಯಾಂಡಿನಲ್ಲಿ ನೆನಪಿಸುವ ಭಂಡತನ ನಾನು ಮಾಡಲಿಲ್ಲ. ನಂತರದ ನಮ್ಮ ಸುದೀರ್ಘ ಅಜ್ಞಾತವಾಸದುದ್ದಕ್ಕೂ ದಿನಾ ರಾತ್ರಿ ನನ್ನದು ಒಂದೇ ಪ್ರಾರ್ಥನೆ, ನೀನೆಲ್ಲೇ ಇರಲಿ, ಹೇಗೇ ಇರಲಿ, ಹಠಾತ್ತನೆ ಆ ಚುಕ್ತ ಬಾಕಿ ನೆನಪಾಗಿ ನಿನ್ನನ್ನು ಕೊರೆಯದಿರಲಿ. ದಿಲೀಪ, ದಯವಿಟ್ಟು ಬರಿಗೈಲಿ ಬಾ. ಶರ್ಟು, ಸ್ವೀಟು, ಸೆಂಟು ಏನೇನು ತರದೆ ಬರಿಗೈಲಿ ಬಾ. ಹಾಗೊಮ್ಮೆ ತಂದರೆ ಅಮೂಲ್ಯ ಒಡಪೊಂದು ಒಡೆದಂತೆ. ನೀ ಹೊದೆಸಿದ ಮೃದು ಚಾದರವನ್ನು ನಡು ಬೀದಿಯಲ್ಲಿ ಕಿತ್ತೆಸೆದಂತೆ. ಧನ್ಯವಾದಗಳು.